ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತು ನಾವು HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪಠ್ಯಕ್ರಮದ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡೋಣ. HSTR ಸಿಲೆಬಸ್ ಬಗ್ಗೆ ಇವತ್ತು ನಾವು ಪ್ರಮುಖವಾಗಿ ತಿಳಿದುಕೊಳ್ಳೋಣ. ಎಜುಕೇಷನಲ್ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪೇಪರ್ ಒನ್ನಲ್ಲಿ ಕೇಳುವಂಥ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡೋಣ. ಪಠ್ಯಕ್ರಮದ ಬಗ್ಗೆ ಅಧ್ಯಯನ ಮಾಡೋಣ. ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪಠ್ಯಕ್ರಮದ ಬಗ್ಗೆ ನಿನ್ನೆಯ ವಿಡಿಯೋದಲ್ಲಿ ನಾವು ಸಾಮಾನ್ಯ ಜ್ಞಾನದ ಪೇಪರ್ ಒನ್ ಸಾಮಾನ್ಯ ಜ್ಞಾನದ ಬಗ್ಗೆ ಸಿಲೆಬಸ್ನ ಅಧ್ಯಯನ ಮಾಡಿದೆವು. ಇವತ್ತು ನಾವು ಎಜುಕೇಷನಲ್ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಸಿಲೆಬಸ್ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡೋಣ. ಬನ್ನಿ, ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಸೈಕಾಲಜಿ ಸಿಲೆಬಸ್ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಬನ್ನಿ ನಾವು HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪಠ್ಯಕ್ರಮ ಯಾವ ರೀತಿ ಬರ್ತದೆ, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪಠ್ಯಕ್ರಮ ಬರ್ತದೆ, ಯಾವ ರೀತಿ ಸಿಲೆಬಸ್ ಬರ್ತದೆ ಅಂತೇಳಿ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಎಜುಕೇಷನಲ್ ಸೈಕಾಲಜಿ ಲರ್ನರ್ ಆ್ಯಂಡ್ ಲರ್ನಿಂಗ್ characteristics of childhood, early and late childhood and early adolescence, physical, social, personal, emotional, cognitive development. ಕಲಿಯುವವರು ಮತ್ತು ಕಲಿಕೆ, ಬಾಲ್ಯದ ಲಕ್ಷಣಗಳು, ಬಾಲ್ಯದ ಆರಂಭಿಕ ಮತ್ತು ಕೊನೆಯದು ಮತ್ತು ಹದಿಹರೆಯದ ಆರಂಭಿಕ ದೈಹಿಕ, ಸಾಮಾಜಿಕ, ವೈಯಕ್ತಿಕ, ಭಾವನಾತ್ಮಕ ಅರಿವಿನ ಬೆಳವಣಿಗೆ. ಈ ಲರ್ನರ್ ಆ್ಯಂಡ್ ಲರ್ನಿಂಗ್ ಈ ಟಾಪಿಕ್ ಮೇಲೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ನೋಡ್ರಿ, ಕಾನ್ಸೆಪ್ಟ್ ಆಫ್ ಲರ್ನಿಂಗ್, ಕಲಿಕೆಯ ಪರಿಕಲ್ಪನೆಗಳು ಅಂಥೇಳಿ. ಪ್ರೊಸೆಸ್ ಆಫ್ ಚಿಲ್ಡ್ರನ್ಸ್ ಲರ್ನಿಂಗ್, ಮಕ್ಕಳ ಕಲಿಕೆಯ ಪ್ರಕ್ರಿಯೆಗಳು, ಈ ಟಾಪಿಕ್ ಮೇಲೆ ಪ್ರಶ್ನೆ ಬರ್ಬೋದು. ಮಿಸ್ಟೇಕ್ಸ್ ಆ್ಯಸ್ ವಿಂಡೋಸ್ ಟು ಚಿಲ್ಡ್ರನ್ಸ್ ಥಿಂಕಿಂಗ್, learning in out of school context, learning as a process and product, assessing learning. ಕಲಿಕೆಯ ಪರಿಕಲ್ಪನೆಯಲ್ಲಿ ಮಕ್ಕಳ ಕಲಿಕೆಯ ಪ್ರಕ್ರಿಯೆಗಳು, ತಪ್ಪುಗಳು, ಮಕ್ಕಳ ಚಿಂತನೆಯ ಕಿಟಕಿಗಳು, ಶಾಲೆಯ ಹೊರಗಿನ ಸಂದರ್ಭಗಳಲ್ಲಿ ಕಲಿಕೆ ಒಂದು ಪ್ರಕ್ರಿಯೆ ಮತ್ತು ಉತ್ಪನ್ನವಾಗಿ ಕಲಿಕೆಯ ಮೌಲ್ಯಮಾಪನ, ಈ ರೀತಿ ಏನಂತಂದ್ರೆ ಪ್ರಶ್ನೆಗಳು ಬರ್ಬೋದು. Process of children's learning, mistakes as a windows to children's thinking, learning in out of school context, learning as a process and product, assessing learning, ಈ ಟಾಪಿಕ್ ಮೇಲೆ ಏನಂತಂದ್ರೆ ಪ್ರಶ್ನೆ ಬರ್ಬೋದು. ಇನ್ನು ನೆಕ್ಸ್ಟ್ ಟಾಪಿಕ್ ನೋಡ್ರಿ, ಲರ್ನಿಂಗ್ ಡಿಫ್ರೆನ್ಸಸ್, ಕಲಿಯುವರ ವ್ಯತ್ಯಾಸಗಳು ಅಂಥೇಳಿ ಈ ಟಾಪಿಕ್ ಮೇಲೆ ಪ್ರಶ್ನೆ ಬರ್ಬೋದು. ಲರ್ನಿಂಗ್ ಸ್ಟೈಲ್ಸ್, ಕಲಿಕೆಯ ಶೈಲಿಗಳು, ಆ್ಯಂಡ್ ಲರ್ನಿಂಗ್ ಫೇಸ್, ಸ್ಪೀಡ್, ಫ್ಯಾಸಿಲೇಟಿಂಗ್ ಲರ್ನಿಂಗ್ ಇನ್ ಮಲ್ಟಿ ಗ್ರೇಡ್ ಸೆಟ್ಟಿಂಗ್ಸ್, ಕಲಿಕೆಯ ವೇಗ, ಬಹುದರ್ಜೆಯ ಕಲಿಕೆಯನ್ನು ಸುಲಭಗೊಳಿಸುವಂಥದ್ದು, ಈ ರೀತಿ ಪ್ರಶ್ನೆಗಳನ್ನು ಬರ್ಬೋದು. ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರಬಹುದು. ನೆಕ್ಸ್ಟ್ ನೋಡ್ರಿ, ಪ್ಲೇ ಆ್ಯಂಡ್ ಇಟ್ಸ್ ಎಜುಕೇಷನಲ್ ಇಂಪ್ಲಿಕೇಶನ್ಸ್, ಮೀನಿಂಗ್, ಕೈಂಡ್ಸ್ ಆ್ಯಂಡ್ ಟೈಪ್ಸ್ ಆಫ್ ಪ್ಲೇ, ಫ್ಯಾಂಟಸಿ ಆ್ಯಂಡ್ play and its functions, linkage with physical, social, emotional, cognitive, language, motor development of children, games and group dynamics, how do children communicate, and next, constructivism, an introduction to the concept, its principles, implications for teach and learning, implications for teach and learning, ಆಟ ಮತ್ತು ಅದರ ಶೈಕ್ಷಣಿಕ ಪರಿಣಾಮಗಳು, ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ಬೋದು. ಅದರ ಅರ್ಥ, ಪ್ರಕಾರಗಳು, ಆಟದ ಪ್ರಕಾರಗಳು, ಫ್ಯಾಂಟಸಿ ಆಟಗಳು, ಆಟ ಮತ್ತು ಅದರ ಕಾರ್ಯಗಳು, ಮಕ್ಕಳ ದೈಹಿಕ, ಸಾಮಾಜಿಕ, ಭಾವನಾತ್ಮಕ ಅರಿವಿನ ಭಾಷೆ ಮತ್ತು ಮೋಟಾರ್ ಡೆವಲಪ್ಮೆಂಟ್ ಅಂತೇಳಿ ಅಭಿವೃದ್ಧಿ ಸಂಪರ್ಕದೊಂದಿಗೆ
ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ಬೋದು. ಆಟಗಳು ಮತ್ತು ಗುಂಪು ಡೈನಾಮಿಕ್ಸ್, ಮಕ್ಕಳು ಹೇಗೆ ಸಂವಹನ ನಡೆಸುತ್ತಾರೆ ಎಂಬುವ ಈ ಟಾಪಿಕ್ ಮೇಲೆ ಕೂಡ ಪ್ರಶ್ನೆ ಬರ್ಬೋದು. ಇನ್ನು ನೆಕ್ಸ್ಟ್ ರಚನಾತ್ಮಕತೆ, ಈ ಟಾಪಿಕ್ ಮೇಲೆ ಕೂಡ ಪ್ರಶ್ನೆ ಬರಲಾಗ್ತದೆ. ಕನ್ಸ್ಟ್ರಕ್ಟಿವಿಸಮ್ ಅಂತ ಕರಿತೀವಿ. ಪರಿಕಲ್ಪನೆಗೆ ಒಂದು ಪರಿಚಯ, ಅದರ ತತ್ವಗಳು, ಬೋಧನೆಗೆ ಪರಿಣಾಮಗಳು, ಈ ಟಾಪಿಕ್ ಮೇಲೆ ಪ್ರಶ್ನೆ ಬರಬಹುದು. ಇನ್ನು ನೆಕ್ಸ್ಟ್ ಟಾಪಿಕ್ ನೋಡ್ರಿ, ಮೀನಿಂಗ್ ಆ್ಯಂಡ್ ಸ್ಕೋಪ್ ಎಜುಕೇಷನಲ್ ಸೈಕಾಲಜಿ, ಮೀನಿಂಗ್ ಆಫ್ ಸೈಕಾಲಜಿ, ಎಜುಕೇಷನಲ್ ಸೈಕಾಲಜಿ, ಕಾನ್ಸೆಪ್ಟ್, ನೇಚರ್ ಆ್ಯಂಡ್ ಸ್ಕೋಪ್, need of knowledge of educational psychology to a teacher, methods of studying human behavior, introspections method, observation method, case study method, experimental method, meaning, steps, uses, limitation. very important topic ನೋಡ್ರಿ ಇದು. ಈ ಟಾಪಿಕ್ ಮೇಲೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ವ್ಯಾಪ್ತಿ, ಮನೋವಿಜ್ಞಾನದ ಅರ್ಥ, ವ್ಯಾಪ್ತಿ, ಪರಿಕಲ್ಪನೆ, ಪ್ರಕೃತಿ ಮತ್ತು ವ್ಯಾಪ್ತಿ, ಶಿಕ್ಷಕರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನದ ಅವಶ್ಯಕತೆ, ಮಾನವನ ನಡವಳಿಕೆಗಳು, ಅಧ್ಯಯನ ಮಾಡುವ ವಿಧಾನಗಳು, ಆತ್ಮಾವಲೋಕನ ವಿಧಾನ, ವೀಕ್ಷಣಾ ವಿಧಾನ, ಕೇಸ್ ಸ್ಟಡಿ ವಿಧಾನ, ಪ್ರಾಯೋಗಿಕ ವಿಧಾನ, ಅರ್ಥ, ಹಂತಗಳು, ಉಪಯೋಗಗಳು ಮತ್ತು ಮಿತಿಗಳು, ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರಬಹುದು. ವೆರಿ ಇಂಪಾರ್ಟೆಂಟ್. ಆತ್ಮಾವಲೋಕನ ವಿಧಾನ, ವೀಕ್ಷಣಾ ವಿಧಾನ, ಸ್ಟಡಿ ವಿಧಾನ, ಕೇಸ್ ಸ್ಟಡಿ ವಿಧಾನ ಅಂತ ಕರಿತೀವಿ, ಪ್ರಾಯೋಗಿಕ ವಿಧಾನ, ವ್ಯಕ್ತಿ ಅಧ್ಯಯನ ಅಂತ ಕರಿತೀವಿ. ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಭಾಳಷ್ಟು ಕೇಳಲಾಗ್ತದೆ. ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ನೋಡ್ರಿ, ಅಂಡರ್ಸ್ಟ್ಯಾಂಡಿಂಗ್ ದ ಡೆವಲಪ್ಮೆಂಟ್ ಆಫ್ ಲರ್ನರ್, ಅಂಡರ್ಸ್ಟ್ಯಾಂಡಿಂಗ್ ದಿ ಡೆವಲಪ್ಮೆಂಟ್ ಆಫ್ ದಿ ಲರ್ನರ್, growth and development, concept, differences, principle of development and stages of human development, adolescence, concept, characteristics of adolescence, deviations of development during adolescence, physical, emotional, social, moral, intellectual needs of adolescents and problems of adolescents, role of teacher in helping adolescents to overcome their problems, developmental task during adolescence. ಇವೆಲ್ಲ ರಾಬರ್ಟ್ ಜೆ ಹ್ಯಾವಿಗರ್ಸ್ಟ್ ಅವರ ಒಂದು ಪ್ರಕಾರಗಳು. ಈ ವೆರಿ ಇಂಪಾರ್ಟೆಂಟ್. ಈ ಟಾಪಿಕ್ ವೆರಿ ಇಂಪಾರ್ಟೆಂಟ್. ಕಲಿಯುವವರ ಅಭಿವೃದ್ಧಿ ಮತ್ತು ಅರ್ಥ ಮಾಡಿಕೊಳ್ಳುವುದು, ಬೆಳವಣಿಗೆ ಮತ್ತು ಅಭಿವೃದ್ಧಿ, ಪರಿಕಲ್ಪನೆ ವ್ಯತ್ಯಾಸಗಳು, ಅಭಿವೃದ್ಧಿ ತತ್ವಗಳು, ಮಾನವ ಅಭಿವೃದ್ಧಿಯ ಹಂತಗಳು, ಹದಿಹರೆಯ ಟಾಪಿಕ್ ಮೇಲೆ ಪರಿಕಲ್ಪನೆ, ಅಡೋಲ್ಸೆನ್ಸಸ್ ಕರಿತೀವಿ, ಪರಿಕಲ್ಪನೆ, ಹದಿಹರೆಯದ ಗುಣಲಕ್ಷಣಗಳು, ಹದಿಹರೆಯದ ಅವಧಿಯಲ್ಲಿ ಬೆಳವಣಿಗೆಯ ಆಯಾಮಗಳು, ದೈಹಿಕ, ಭಾವನಾತ್ಮಕ, ಸಾಮಾಜಿಕ, ನೈತಿಕ, ಹದಿಹರೆಯದವರ ಬೌದ್ಧಿಕ ಅಗತ್ಯತೆಗಳು, ಹದಿಹರೆಯದವರ ಸಮಸ್ಯೆಗಳು, ಹದಿಹರೆಯದವರ ಸಮಸ್ಯೆಗಳಿಗೆ ಸಹಾಯ ಮಾಡುವಲ್ಲಿ ಶಿಕ್ಷಕರ ಪಾತ್ರ, ಹದಿಹರೆಯದ ಅವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು. ಈ ರೀತಿ ಈ ಎಲ್ಲ ಟಾಪಿಕ್ ಮೇಲೆ ಏನಂತಂದ್ರೆ ಪ್ರಶ್ನೆಗಳು ಬರಬಹುದು. ವೆರಿ ಇಂಪಾರ್ಟೆಂಟ್ ನೋಡ್ರಿ. HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಇದೊಂದು ವೆರಿ ಇಂಪಾರ್ಟೆಂಟ್ ಪಠ್ಯಕ್ರಮ, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪಠ್ಯಕ್ರಮ. ಇನ್ನು ನೆಕ್ಸ್ಟ್ ನೋಡ್ರಿ, ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಮಾಂಗ್ ದಿ ಲರ್ನರ್ಸ್, ಇಂಡಿವಿಜುವಲ್ ಡಿಫ್ರೆನ್ಸಸ್ ಮೀನಿಂಗ್ ಕಾಸಸ್ ವಿತ್ ಸ್ಪೇಸಿಯಲ್ ಡಿಫ್ರೆನ್ಸಸ್, ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್, ಎಜುಕೇಷನಲ್ ಇಂಪ್ಲಿಕೇಶನ್. ಕಲಿಯುವವರ ನಡುವಿನ ವೈಯಕ್ತಿಕ ವ್ಯತ್ಯಾಸ, ಅರ್ಥ, ಕಾರಣಗಳು, ಆನುವಂಶಿಕತೆ, ಪರಿಸರಕ್ಕೆ ವಿಶೇಷ ಉಲ್ಲೇಖದೊಂದಿಗೆ ಶೈಕ್ಷಣಿಕ ಪರಿಣಾಮಗಳು. ಈ ರೀತಿ ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರಬಹುದು. ನೆಕ್ಸ್ಟ್ ನೋಡ್ರಿ, ಇಂಟೆಲಿಜೆನ್ಸ್ ಬುದ್ಧಿವಂತಿಕೆ ಅಂತ ಕರಿತೀವಿ. ಇಂಟೆಲಿಜೆನ್ಸ್ ಈ ಟಾಪಿಕ್ ಮೇಲೆ ಅದರ ಮೀನಿಂಗ್, ಕಾನ್ಸೆಪ್ಟ್ ಆಫ್ ಇಂಟೆಲಿಜೆನ್ಸ್, ಕ್ವಾಂಟಿಟೆಂಟ್, distribution of intelligence, intelligence tests,
ಟೈಪ್ಸ್ ಆಫ್ ಯೂಸಸ್, ಈ ರೀತಿ ಈ ಟಾಪಿಕ್ ಮೇಲೆ ಅಂದರೆ ಬುದ್ಧಿವಂತಿಕೆ ಈ ಟಾಪಿಕ್ ಮೇಲೆ ಅದರ ಅರ್ಥ, ಇಂಟೆಲಿಜೆನ್ಸ್ ಆಫ್ ಕ್ವಾಂಟಿಯಂಟ್ ಪರಿಕಲ್ಪನೆ, ಬುದ್ಧಿವಂತಿಕೆಯ ವಿತರಣೆ, ಗುಪ್ತಚರ ಪರೀಕ್ಷೆಗಳು, ವಿಧಗಳು, ಬಹು ಬುದ್ಧಿವಂತಿಕೆಯನ್ನು ಬೆಳೆಸುವಂಥದ್ದು, ಈ ರೀತಿ ಈ ಟಾಪಿಕ್ ಮೇಲೆ ಪ್ರಶ್ನೆ ಕೇಳಲಾಗ್ತದೆ. ಇನ್ನು ಮಲ್ಟಿಪಲ್ ಇಂಟೆಲಿಜೆನ್ಸ್, ಮಲ್ಟಿಪಲ್ ಬುದ್ಧಿವಂತಿಕೆ ಅಂದರೆ ಬಹುಬುದ್ಧಿವಂತಿಕೆ ಸಿದ್ಧಾಂತದ ಮೇಲೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಲಾಗ್ತದೆ. ಬಹುಬುದ್ಧಿವಂತಿಕೆ ಸಿದ್ಧಾಂತದ ಪಿತಾಮಹ ಹಾವರ್ಡ್ ಗಾರ್ಡ್ನರ್ ಅಂತ ಕರಿತೀವಿ. ಅವರು ಇದು ವೆರಿ ಇಂಪಾರ್ಟೆಂಟ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಚಿಲ್ಡ್ರನ್ ವಿತ್ ಈಚ್ ಟೈಪ್ ಆಫ್ ಇಂಟೆಲಿಜೆನ್ಸ್, ಲರ್ನಿಂಗ್ ಆ್ಯಕ್ಟಿವಿಟೀಸ್ ಟು ಕನೆಕ್ಟ್ ವಿತ್ ಈಚ್ ಟೈಪ್ ಆಫ್ ಇಂಟೆಲಿಜೆನ್ಸ್. ಮಲ್ಟಿಪಲ್ ಬಹುಬುದ್ಧಿ ಸಿದ್ಧಾಂತ ಹೋವಾರ್ಡ್ ಗಾರ್ಡ್ನರ್ ಅವರ ಒಂದು ಏನಂತಂದರೆ ಇದು ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ರೀತಿಯ ಬುದ್ಧಿಮತ್ತೆಯನ್ನು ಹೊಂದಿರುವಂಥ ಮಕ್ಕಳ ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಬಹುದು. ಪ್ರತಿಯೊಂದು ರೀತಿಯ ಬುದ್ಧಿವಂತಿಕೆಯೊಂದಿಗೆ ಸಂಪರ್ಕ ಸಾಧಿಸಲು ಕಲಿಕೆಯ ಚಟುವಟಿಕೆಗಳು, ಈ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ಬೋದು. ಇನ್ನು ನೆಕ್ಸ್ಟ್ ನೋಡ್ರಿ, ಗಿಫ್ಟೆಡ್ ಚಿಲ್ಡ್ರನ್, ಎಜುಕೇಷ್ನಲ್ ಬ್ಯಾಕ್ವರ್ಡ್ ಚಿಲ್ಡ್ರನ್ ಅಂತ ಕರಿತೀವಿ, ಕ್ರಿಯೇಟಿವ್ ಚಿಲ್ಡ್ರನ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಮೀನಿಂಗ್, ಐಡೆಂಟಿಫಿಕೇಷನ್ ಆಫ್ ಗಿಫ್ಟೆಡ್ ಚಿಲ್ಡ್ರನ್, ಮೆಜರ್ಸ್ ಟು ಮೀಟ್ ದೇರ್ ನೀಡ್ಸ್, ವೆರಿ ಇಂಪಾರ್ಟೆಂಟ್. ಪ್ರತಿಭಾನ್ವಿತ ಮಕ್ಕಳು, ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು ಅಂತ ಕರಿತೀವಿ, ಸೃಜನಾತ್ಮಕ ಮಕ್ಕಳು ಅಂತ ಕರಿತೀವಿ. ಈ ಮಕ್ಕಳ ಬಗ್ಗೆ ಅರ್ಥವನ್ನು ತಿಳಿದುಕೊಳ್ಳುವುದು, ಗುರುತಿಸುವುದು, ಅವರ ಅಗತ್ಯತೆಗಳನ್ನು ಪೂರೈಸುವಂಥ ಕ್ರಮಗಳನ್ನು ಅಧ್ಯಯನ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಇನ್ನು ಎಮೋಷ್ನಲ್ ಇಂಟೆಲಿಜೆನ್ಸ್, ಭಾವನಾತ್ಮಕ ಬುದ್ಧಿವಂತಿಕೆ ಅಂತ ಕರಿತೀವಿ. ಅದರ ಮೀನಿಂಗ್, ಇಂಪಾರ್ಟೆನ್ಸ್ ಆ್ಯಂಡ್ ಡೈಮೆನ್ಷನ್ಸ್ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಭಾವನಾತ್ಮಕ ಬುದ್ಧಿವಂತಿಕೆ ಮತ್ತು ಅದರ ಪ್ರಾಮುಖ್ಯತೆ, ಆಯಾಮಗಳನ್ನು ಅಧ್ಯಯನ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ನೋಡ್ರಿ, ಪರ್ಸ್ನಾಲಿಟಿ, ಮೀನಿಂಗ್, ಡೆಫಿನಿಷನ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಆಫ್ ಪರ್ಸ್ನಾಲಿಟಿ, ಹೆರಿಡಿಟಿ, ಎನ್ವಿರಾನ್ಮೆಂಟ್, ಥಿಯರೀಸ್ ಆಫ್ ಪರ್ಸ್ನಾಲಿಟಿ, ಸಿಗ್ಮಂಡ್ ಫ್ರಾಯ್ಡ್ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಸ್ಟ್ರಕ್ಚರ್ ಆಫ್ ಪರ್ಸ್ನಾಲಿಟಿ ಬಗ್ಗೆ ಎರಿಕ್ಸನ್ಸ್ ಸೋಷಿಯಲ್ ಸೈಕೋ ಅನಾಲಿಸಿಸ್ ಥಿಯರಿ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಆಲ್ಬರ್ಟ್ ಬಂಡೂರಾಸ್ ಬಿಹೇವಿಯರಿಸ್ಟ್ ಥಿಯರಿ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಅಬ್ರಹಾಮ್ ಮಾಸ್ಲೋವರ ಒಂದು ಹ್ಯುಮ್ಯಾನಿಸ್ಟ್ ಥಿಯರಿ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಇನ್ನು ಅಸೆಸ್ಮೆಂಟ್ ಆಫ್ ಪರ್ಸ್ನಾಲಿಟಿ, ಸಬ್ಜೆಕ್ಟಿವ್ ಆಬ್ಜೆಕ್ಟಿವ್ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಆ್ಯಂಡ್ ಪ್ರೊಜೆಕ್ಟಿವ್ ಟೆಕ್ನಿಕ್ಸ್, ರೋಚಾರ್ಸರ್ಸ್ ಇಂಕ್ ಬ್ಲಾಟ್ ಟೆಸ್ಟ್, ಇವ್ರ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ರೋಲ್ ಆಫ್ ಟೀಚರ್ಸ್ ಇನ್ ಡೆವಲಪ್ಮೆಂಟ್ ಆಫ್ ಪರ್ಸ್ನಾಲಿಟಿ, ಅಂದರೆ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಶಿಕ್ಷಕರ ಪಾತ್ರ, ಇದರ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ವ್ಯಕ್ತಿತ್ವ ಅರ್ಥ ವ್ಯಾಖ್ಯಾನಗಳು, ವ್ಯಕ್ತಿತ್ವ ನಿರ್ಧಾರಕಗಳು, ಆನುವಂಶಿಕತೆ ಮತ್ತು ಪರಿಸರ, ಇದರ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ವ್ಯಕ್ತಿತ್ವ ಸಿದ್ಧಾಂತಗಳ ಬಗ್ಗೆ ಸಿಗ್ಮಂಡ್ ಫ್ರಾಯ್ಡ್ರವರ ವ್ಯಕ್ತಿತ್ವದ ರಚನೆ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಎರಿಕ್ಸನ್ಸ್ರವರ ಸಾಮಾಜಿಕ ಮನೋವಿಶ್ಲೇಷಣೆ ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಆಲ್ಬರ್ಟ್ ಬಂಡೂರ್ ಅವರ ವರ್ತನೆಯ ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಅಬ್ರಾಮ್ ಮಾಸ್ಲೋ ಅವರ ಮಾನವತಾ ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ವ್ಯಕ್ತಿತ್ವ ಮೌಲ್ಯಮಾಪನ, ವಸ್ತುನಿಷ್ಠ ಉದ್ದೇಶ, ಈ ರೀತಿ ಈ ಟಾಪಿಕ್ ಮೇಲೆ ಅಧ್ಯಯನ ಮಾಡುವಂಥದ್ದು. ಇನ್ನು ಪ್ರೇಕ್ಷಕ ತಂತ್ರಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಇನ್ನು ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಶಿಕ್ಷಕರ ಪಾತ್ರ ಯಾವ ರೀತಿ ಇರ್ತದೆ ಅಂತೇಳಿ ಈ ಟಾಪಿಕ್ ಮೇಲೆ ಅಧ್ಯಯನ ಮಾಡುವಂಥದ್ದು. ಇನ್ನು ನೆಕ್ಸ್ಟ್ ಟಾಪಿಕ್ ನೋಡ್ರಿ, ಗ್ರೂಪ್ ಡೈನಾಮಿಕ್ಸ್, ಮೀನಿಂಗ್ ಆಫ್ ಗ್ರೂಪ್, ಡೆಫಿನಿಷನ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೂಪ್, ಟೈಪ್ಸ್ ಆಫ್ ಗ್ರೂಪ್ಸ್, ಕ್ಲಾಸ್ರೂಮ್ ಆ್ಯಸ್ ಅ ಗ್ರೂಪ್, ಇಟ್ಸ್ ಇಂಪ್ಯಾಕ್ಟ್ ಆನ್ ಲರ್ನಿಂಗ್, ಇಂಪಾರ್ಟೆನ್ಸ್ ಆಫ್ ಡೆವಲಪಿಂಗ್ ಗ್ರೂಪ್ cohesiveness, sociometry, meaning, its importance, constructions of sociogram, uses, nature, types of interactions. ಗುಂಪು ಡೈನಾಮಿಕ್ಸ್ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಗುಂಪಿನ ಅರ್ಥ, ಗುಂಪಿನ ವ್ಯಾಖ್ಯಾನಗಳು, ಗುಣಲಕ್ಷಣಗಳು, ಗುಂಪುಗಳ ವಿಧಗಳು, ಒಂದು ಗುಂಪಿನಂತೆ ತರಗತಿ ಕಲಿಕೆಯ ಮೇಲೆ ಅದರ ಪ್ರಭಾವ, ಇದರ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಗುಂಪಿನ ಒಗ್ಗಟ್ಟಿನ ಅಭಿವೃದ್ಧಿಯ ಪ್ರಾಮುಖ್ಯತೆಯ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಸೋಷಿಯೋಮೆಟ್ರಿ ಅರ್ಥ,
ಅದರ ಪ್ರಾಮುಖ್ಯತೆ, ಸೋಷಿಯೋಗ್ರಾಮ್ ನಿರ್ಮಾಣ ಮಾಡುವಂಥದ್ದು, ಪ್ರಕೃತಿ ಮತ್ತು ಪರಸ್ಪರ ಕ್ರಿಯೆಗಳನ್ನು ಬಳಸುವಂಥದ್ದು. ಈ ಟಾಪಿಕ್ ಮೇಲೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗುವಂಥದ್ದು. ಇನ್ನು ನೆಕ್ಸ್ಟ್ ಟಾಪಿಕ್ ನೋಡ್ರಿ, ಮೆಂಟಲ್ ಹೆಲ್ತ್, ಮಾನಸಿಕ ಆರೋಗ್ಯ ಅಂತ ಕರಿತೀವಿ. ಮೆಂಟಲ್ ಹೆಲ್ತ್ ಕಾನ್ಸೆಪ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಂಟಲ್ ಹೆಲ್ತಿ ಪರ್ಸನ್ಸ್, ಫ್ಯಾಕ್ಟರ್ಸ್ ಪ್ರಮೋಟಿಂಗ್ ಮೆಂಟಲ್ ಹೆಲ್ತ್, attitude and adjustment, causes of poor mental health, anxiety, frustrations, conflict, adjustment, meaning, adjustment, concept, causes of maladjustment disorders, defenses mechanism, role of teacher in helping children for better adjustment and fostering mental health. ಮಾನಸಿಕ ಆರೋಗ್ಯ ಪರಿಕಲ್ಪನೆ, ಮಾನಸಿಕವಾಗಿ ಆರೋಗ್ಯವಂತ ವ್ಯಕ್ತಿಯ ಗುಣಲಕ್ಷಣಗಳು, ಇದರ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುವ ಅಂಶಗಳನ್ನು ತಿಳಿದುಕೊಳ್ಳುವಂಥದ್ದು, ವರ್ತನೆ ಮತ್ತು ಹೊಂದಾಣಿಕೆ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಕಳಪೆ ಮಾನಸಿಕ ಆರೋಗ್ಯದ ಕಾರಣಗಳನ್ನು ತಿಳಿಯುವಂಥದ್ದು, ಆತಂಕ, ಹತಾಶೆ, ಸಂಘರ್ಷ, ಹೊಂದಾಣಿಕೆಯ ಅರ್ಥ, ಅಸಮರ್ಪಕ ಹೊಂದಾಣಿಕೆಯ ಪರಿಕಲ್ಪನೆ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಅಸಮರ್ಪಕ ಕಾರಣಗಳು, ಹೊಂದಾಣಿಕೆಯ ಅಸ್ವಸ್ಥತೆಗೆ ಕಾರಣಗಳು, ರಕ್ಷಣಾ ಕಾರ್ಯವಿಧಾನಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಉತ್ತಮ ಹೊಂದಾಣಿಕೆ, ಮಾನಸಿಕ ಆರೋಗ್ಯವನ್ನು ಬಳಸಲು ಮಕ್ಕಳಿಗೆ ಸಹಾಯ ಮಾಡುವಲ್ಲಿ ಶಿಕ್ಷಕರ ಪಾತ್ರ. ಈ ಟಾಪಿಕ್ ಬಗ್ಗೆ ವೆರಿ ಇಂಪಾರ್ಟೆಂಟ್. ಈ ಟಾಪಿಕನ್ನು ನಾವು ಈ ರೀತಿ ಅಧ್ಯಯನ ಮಾಡುವಂಥದ್ದು. HSTR ಅಲ್ಲಿ ಕೇಳುವಂಥವು, ಈ ಟಾಪಿಕ್ ಮೇಲೆ ಕೇಳುವಂಥ ಒಂದು ಪ್ರಶ್ನೆಗಳು ಬರಬಹುದು. ಇನ್ನು ನೆಕ್ಸ್ಟ್ ನೋಡ್ರಿ, ಲರ್ನಿಂಗ್ ಆ್ಯಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲರ್ನಿಂಗ್, ಮೀನಿಂಗ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನಿಂಗ್, learning factors affecting learning, maturations, concepts and its educational implications, attentions, concept, factors influencing attention, educational implications, motivations, meaning, types, theory, techniques of motivating students, remembering, meaning, process, types of memory, techniques to improve memory, thinking, concept, types of thinking, development of thinking skills, burners, 3 modes of learning, concept, meaning and types of concept learning, 2 stages and educational implications. ಕಲಿಕೆ ಮತ್ತು ಕಲಿಕೆಯ ಮೇಲೆ ಪರಿಣಾಮ ಬೀರುವ ಅಂಶಗಳು, ಕಲಿಕೆಯ ಅರ್ಥ, ಕಲಿಕೆಯ ಗುಣಲಕ್ಷಣಗಳು, ಕಲಿಕೆಯ ಮೇಲೆ ಪರಿಣಾಮ ಬೀರುವ ಅಂಶಗಳು, ಪಕ್ವತೆ, ಪರಿಕಲ್ಪನೆ, ಅದರ ಶೈಕ್ಷಣಿಕ ಪರಿಣಾಮಗಳು, ಗಮನ, ಪರಿಕಲ್ಪನೆ, ಗಮನದ ಮೇಲೆ ಪ್ರಭಾವ ಬೀರುವ ಅಂಶಗಳು, ಶೈಕ್ಷಣಿಕ ಪರಿಣಾಮಗಳು, ಪ್ರೇರಣೆ, ಅರ್ಥ, ವಿಧಗಳು, ಥಿಯರಿ, ಅಬ್ರಾಮ್ ಮಾಸ್ಲೋ ಅವರ ಥಿಯರಿಗಳನ್ನು ಅಧ್ಯಯನ ಮಾಡುವಂಥದ್ದು, ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವ ತಂತ್ರಗಳನ್ನು ಬಳಸುವಂಥದ್ದು, ನೆನಪಿಸಿಕೊಳ್ಳುವುದು, ಮೆಮೊರಿ ಅಂತ ಕರಿತೀವಿ, ನೆನಪು, ಅರ್ಥ, ಪ್ರಕ್ರಿಯೆ, ಮೆಮೊರಿಯ ವಿಧಗಳು, ಮೆಮೊರಿಯನ್ನು ಸುಧಾರಿಸುವ ತಂತ್ರಗಳು, ಚಿಂತನೆ, ಪರಿಕಲ್ಪನೆ, ಚಿಂತನೆಯ ಪ್ರಕಾರಗಳು, ಆಲೋಚನಾ ಕೌಶಲ್ಯಗಳ ಅಭಿವೃದ್ಧಿ, ಬ್ರುನ್ನರ್ ಕಲಿಕೆಯ 3 ವಿಧಾನಗಳನ್ನು ಅಧ್ಯಯನ ಮಾಡುವಂಥದ್ದು, ಪರಿಕಲ್ಪನೆಯ ಅರ್ಥ ಮತ್ತು ವಿಧಗಳು, ಪರಿಕಲ್ಪನೆ ಕಲಿಕೆಯ 2 ಹಂತಗಳು ಮತ್ತು ಶೈಕ್ಷಣಿಕ ಪರಿಣಾಮಗಳನ್ನು ಅಧ್ಯಯನ ಮಾಡುವಂಥದ್ದು. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇನ್ನು ನೆಕ್ಸ್ಟ್ ನೋಡ್ರಿ,
theories of learning, behaviorist theories of learning, classical conditioning learning, meaning, Pavlov's experiment, educational implications, trial and error learning, meaning, Thorndike's experiment, laws of learning, educational implications of operant conditioning learning, meaning, ಸ್ಕಿನ್ನರ್ ಎಕ್ಸ್ಪೆರಿಮೆಂಟ್, ಎಜುಕೇಷನಲ್ ಇಂಪ್ಲಿಕೇಶನ್ಸ್, ಕಲಿಕೆಯ ಸಿದ್ಧಾಂತಗಳು, ಕಲಿಕೆಯ ನಡವಳಿಕೆಯ ಸಿದ್ಧಾಂತಗಳು, ಕ್ಲಾಸಿಕಲ್ ಕಂಡೀಷನಿಂಗ್, ಕಲಿಕೆಯ ಅರ್ಥ, ಪಾವ್ಲೋ ಅವರ ಪ್ರಯೋಗ, ಶೈಕ್ಷಣಿಕ ಪರಿಣಾಮಗಳು, ಪ್ರಯೋಗ ಮತ್ತು ದೋಷ, ಕಲಿಕೆಯ ಅರ್ಥ, ಥಾಂಡೈಕ್ನವರ ಒಂದು ಪ್ರಯೋಗ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಕಲಿಕೆಯ ನಿಯಮಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಶೈಕ್ಷಣಿಕ ಪರಿಣಾಮಗಳು ಮತ್ತು ಅದರ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಸ್ಕಿನ್ನರ್ರ ಪ್ರಯೋಗ, ಶೈಕ್ಷಣಿಕ ಪರಿಣಾಮಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳು. ಇನ್ನು ನೆಕ್ಸ್ಟ್ ನೋಡ್ರಿ, ಫೀಲ್ಡ್ ಥಿಯರೀಸ್ ಆಫ್ ಲರ್ನಿಂಗ್, ಗೆಸ್ಟಾಲ್ಟ್ ಲರ್ನಿಂಗ್, ಮೀನಿಂಗ್, ಇನ್ಸೈಟ್ ಲರ್ನಿಂಗ್, ಮೀನಿಂಗ್, ಕೋಲರ್ಸ್ ಎಕ್ಸ್ಪೆರಿಮೆಂಟ್, ಎಜುಕೇಷನಲ್ ಇಂಪ್ಲಿಕೇಶನ್ಸ್, ಗಾಗ್ನೆ ಥಿಯರೀಸ್ ಆಫ್ ಲರ್ನಿಂಗ್, 5 categories of learning and 8 types of learning, Jean Piaget's stage of cognitive development and its educational implications, Albert Bandura's social learning theories, constructivism, very important topic nodri idu, constructivism as a learning theory, types of constructivism, cognitive constructivism, Jean Piaget's social constructivism, Vygotsky, implications of constructivism for curriculum, school, pedagogy, transfer of learning, meaning, importance, types of its educational implications, ಕಲಿಕೆಯ ಸಿದ್ಧಾಂತಗಳು, ಗೆಸ್ಟಾಲ್ಟ್ಸ್ ಕಲಿಕೆ, ಅರ್ಥ, ಒಳನೋಟ ಕಲಿಕೆಯ ಅರ್ಥ, ಕೋಲರ್ ಪ್ರಯೋಗ, ಈ ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಶೈಕ್ಷಣಿಕ ಪರಿಣಾಮಗಳ ಅಧ್ಯಯನ ಮಾಡುವಂಥದ್ದು, ಗ್ಯಾಗ್ನೆಯವರ ಕಲಿಕೆಯ ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡುವಂಥದ್ದು, 5 ವರ್ಗಗಳ ಕಲಿಕೆ ಬಗ್ಗೆ ಮತ್ತು 8 ವಿಧದ ಕಲಿಕೆಯ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಜೀನ್ ಪಿಯಾಜೆ ಅವರ ಒಂದು ಅರಿವಿನ ಬೆಳವಣಿಗೆಯ ಹಂತಗಳನ್ನು ಅಧ್ಯಯನ ಮಾಡುವಂಥದ್ದು, ಅದರ ಶೈಕ್ಷಣಿಕ ಪರಿಣಾಮಗಳ ಅಧ್ಯಯನ ಮಾಡುವಂಥದ್ದು, ಆಲ್ಬರ್ಟ್ ಬಂಡುರಾ ಅವರ ಒಂದು ಸಾಮಾಜಿಕ ಕಲಿಕೆಯ ಸಿದ್ಧಾಂತದ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ರಚನಾತ್ಮಕ ಕಲಿಕೆಯ ಸಿದ್ಧಾಂತವಾಗಿ ರಚನಾತ್ಮಕತೆಯ ವಿಧಗಳು, ಅರಿವಿನ ರಚನಾತ್ಮಕತೆ, ಜೀನ್ ಪಿಯಾಜೆ ಅವರ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಸಾಮಾಜಿಕ ರಚನಾತ್ಮಕತೆ ಬಗ್ಗೆ ವೈಗೋಟ್ಸ್ಕಿ ಅವರ ಅಧ್ಯಯನ ಮಾಡುವಂಥದ್ದು, ಪಠ್ಯಕ್ರಮಕ್ಕೆ ರಚನಾತ್ಮಕ ಪರಿಣಾಮಗಳು, ಶಾಲೆ, ಶಿಕ್ಷಣಶಾಸ್ತ್ರ, ಕಲಿಕೆಯ ಅರ್ಥ, ಶಿಕ್ಷಣದ ಒಂದು ಪ್ರಾಮುಖ್ಯತೆಯ ವರ್ಗಾವಣೆ, ಈ ಟಾಪಿಕ್ ಬಗ್ಗೆ ಅಧ್ಯಯನವನ್ನು ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ Hstr ಸಿಲೆಬಸ್ಗೆ ಸಂಬಂಧಪಟ್ಟಂಥ ಜನರಲ್ ಇಂಗ್ಲೀಷ್ ಸಿಲೆಬಸ್ ಬಗ್ಗೆ ಕ್ಲಾಸ್ 8ರಿಂದ 10ನೇ ತರಗತಿಯವರೆಗೆ ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಜನರಲ್ ಇಂಗ್ಲೀಷ್ನಲ್ಲಿ ಯಾವ ರೀತಿ ಸಿಲೆಬಸ್ ಬರ್ತದೆ ಅಂತೇಳಿ ನಾವು ಮುಂದಿನ ವಿಡಿಯೋದಲ್ಲಿ ಅಧ್ಯಯನವನ್ನು ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಎಜುಕೇಷನಲ್ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರೌಢಶಾಲಾ ಶಿಕ್ಷಕರ ಒಂದು ನೇಮಕಾತಿ ಪಠ್ಯಕ್ರಮದಲ್ಲಿ ಬರಬಹುದು ಅಂತ ಒಂದು ಪಠ್ಯಕ್ರಮದ ಬಗ್ಗೆ ಅಧ್ಯಯನ ಮಾಡಿದೆವು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಅಂತ ಹೇಳ್ತಾ ಧನ್ಯವಾದಗಳು.